ನಮಸ್ಕಾರ ವೀಕ್ಷಕರೇ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಆಂಜನೇಯ ದೇವಸ್ಥಾನಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಹಂಪಿ ಸಮೀಪದಲ್ಲಿರುವಂಥ ಅಂಜನಾದ್ರಿ ಬೆಟ್ಟ, ಧಾರವಾಡದಲ್ಲಿರುವ ನುಗ್ಗೇಕೇರಿ ಆಂಜನೇಯ ದೇವಸ್ಥಾನ, ವಿಜಯಪುರ ಜಿಲ್ಲೆಯಲ್ಲಿರುವ ಯಲಗೂರು ಆಂಜನೇಯ ದೇವಸ್ಥಾನ, ರಾಯಚೂರು ಜಿಲ್ಲೆಯಲ್ಲಿರುವ ಪಂಚಮುಖಿ ಆಂಜನೇಯ ದೇವಸ್ಥಾನ, ಬೆಳಗಾವಿ ಜಿಲ್ಲೆಯಲ್ಲಿರುವ ಹಬ್ಬನಹಟ್ಟಿ ಆಂಜನೇಯ ದೇವಸ್ಥಾನ, ಹೀಗೆ ಹಲವಾರು ಆಂಜನೇಯ ದೇವಸ್ಥಾನಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಉತ್ತರ ಕರ್ನಾಟಕದ ಬಹುತೇಕ ಪ್ರಮುಖ ಆಂಜನೇಯ ವಿಗ್ರಹಗಳನ್ನು 15-16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದರು. ಅವರು ಒಟ್ಟು 732 ಆಂಜನೇಯ ವಿಗ್ರಹಗಳನ್ನು ಸ್ಥಾಪಿಸಿದರು ಎಂಬ ಇತಿಹಾಸವಿದೆ. ಆ 732 ಆಂಜನೇಯ ವಿಗ್ರಹಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ತುಳಸಿಗೇರಿ ಶ್ರೀ ಆಂಜನೇಯ ದೇವಸ್ಥಾನವು ಕೂಡ ಒಂದು. ಇವತ್ತು ನಾವು ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನವು ಸುಮಾರು 11ನೇ ಶತಮಾನದಷ್ಟು ಹಳೆಯದಾಗಿದ್ದು, ಚಾಳುಕ್ಯರು ಹಾಗೂ ರಾಷ್ಟ್ರಕೂಟರ ಕಾಲದ ಇತಿಹಾಸವನ್ನು ಹೊಂದಿದೆ. ಹಿಂದೆ ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ತುಳಸಿ ಗಿಡಗಳನ್ನು ಬೆಳೆಯುತ್ತಿದ್ದರಿಂದ ಈ ಊರಿಗೆ ತುಳಸಿಗೇರಿ ಎಂಬ ಹೆಸರು ಬಂತು. ಇಲ್ಲಿನ ಆಂಜನೇಯನನ್ನು ಭಕ್ತರು ತುಳಸಿಗೇರಿ ಹನುಮಪ್ಪ ಎಂದು ಅತ್ಯಂತ ಶ್ರದ್ಧೆಯಿಂದ ಕರೆಯುತ್ತಾರೆ. ತುಳಸಿಗೇರಿ ಹನುಮಪ್ಪನನ್ನು ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರನ ಪ್ರತಿರೂಪ ಎಂದೇ ಪೂಜಿಸಲಾಗುತ್ತದೆ. ಇದರ ಹಿಂದೆ ಒಂದು ರೋಚಕ ಕಥೆಯಿದೆ, ಅದನ್ನು ನೋಡೋಣ. ಹಿಂದೆ ನೀರ್ಬೂದಿಹಾಳಿ ಗ್ರಾಮದ ದೇಸಾಯಿ ಎಂಬ ಪ್ರಮುಖರು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರಾಗಿದ್ದರು. ಅವರು ಪ್ರತಿ ವರ್ಷ ವಿಜಯದಶಮಿಯಂದು ಕುದುರೆಗಳ ಮೇಲೆ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಹೊತ್ತು ತಿರುಪತಿಯ ಬ್ರಹ್ಮೋತ್ಸವಕ್ಕೆ ಕಾಣಿಕೆ ನೀಡುತ್ತಿದ್ದರು. ಹೀಗೆ ಪ್ರತಿ ವರ್ಷ ಕಳೆಯುತ್ತಿದ್ದಂತೆ ಅವರಿಗೆ ವಯಸ್ಸಾಗ್ತಾ ಹೋಗ್ತದೆ. ಅವರು ತಿರುಪತಿಗೆ ಹೋಗಲು ಕಷ್ಟ ಸಾಧ್ಯವಾಗ್ತಿರ್ತದೆ. ಒಮ್ಮೆ ತಿಮ್ಮಪ್ಪನು ಅವರ ಕನಸಿನಲ್ಲಿ ಬಂದು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಇನ್ನು ಮುಂದೆ ಅಷ್ಟು ದೂರ ತಿರುಪತಿಗೆ ಬರುವ ಅಗತ್ಯವಿಲ್ಲ, ನಿಮ್ಮೂರಿನ ಹತ್ತಿರವೇ ನಾನು ದರ್ಶನ ನೀಡುತ್ತೇನೆ ಎಂದು ನುಡಿದರಂತೆ. ಅದೇ ಸಮಯದಲ್ಲಿ ದೇಸಾಯರ ಮನೆಯ ಹಸುವೊಂದು ದಿನವೂ ತುಳಸೀವನದ ಹುತ್ತೊಂದಕ್ಕೆ ತಾನಾಗಿಯೇ ಹಾಲು ಉಣಿಸುತ್ತಿತ್ತು. ಇದನ್ನು ಗಮನಿಸಿದ ಗೋಪಾಲಕನು ದೇಸಾಯಿಯರಿಗೆ ವಿಷಯ ತಿಳಿಸಿದಾಗ, ಹುತ್ತವನ್ನು ಪರೀಕ್ಷಿಸಿದಾಗ ಅಲ್ಲಿ ಆಂಜನೇಯನ ಸುಂದರ ಉದ್ಭವ ಮೂರ್ತಿ ಗೋಚರವಾಯಿತು. ವೆಂಕಟೇಶ್ವರನೇ ಆಂಜನೇಯನ ರೂಪದಲ್ಲಿ ಬಂದಿದ್ದಾನೆ ಎಂದು ನಂಬಿ ಅಲ್ಲಿ ಭವ್ಯ ಮಂದಿರವನ್ನು ನಿರ್ಮಿಸಲಾಯಿತು. ಇಂದಿಗೂ ತಿರುಪತಿಗೆ ಹೋಗಲಾಗದ ಭಕ್ತರು ಇಲ್ಲಿಗೆ ಬಂದು ಹರಕೆ ಹೊತ್ತರೆ ತಿಮ್ಮಪ್ಪನೇ ಬಂದು ಕಷ್ಟ ನಿವಾರಿಸುತ್ತಾನೆ ಎಂಬ ದೃಢವಾದ ನಂಬಿಕೆ ಇದೆ. ತುಳಸಿಗೇರಿ ಹನುಮಪ್ಪನ ಜಾತ್ರೆ ಮತ್ತು ಅದರ ನಂತರದ ಆಚರಣೆಗಳು ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ವಿಶಿಷ್ಟವಾದವುಗಳು. ಈಗ ನಾವು ಈ ಪವಿತ್ರವಾಗಿರತಕ್ಕಂತಹ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲೇ ಇದ್ದೇವೆ. ದರ್ಶನ ಪಡೆಯೋಣ. ಇದು ತಾಯತವನ್ನು ನೀಡುವಂತಹ ಸ್ಥಳ. ತುಳಸಿಗೇರಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಭಕ್ತರಿಗೆ ನೀಡಲಾಗುವ ತಾಯತದ
ಮಹಿಮೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಜನರು ದೈಹಿಕ ಮಾನಸಿಕ ಕಷ್ಟಗಳ ನಿವಾರಣೆಗಾಗಿ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ಈ ತಾಯತವನ್ನು ಅತ್ಯಂತ ಶ್ರದ್ಧೆಯಿಂದ ಧರಿಸುತ್ತಾರೆ. ಜನರ ದೃಢವಾದ ನಂಬಿಕೆಯ ಪ್ರಕಾರ ತುಳಸಿಗೇರಿ ಹನುಮಪ್ಪನ ಹೆಸರಿನಲ್ಲಿ ಮಂತ್ರಿಸಿ ಕೊಡುವ ತಾಯತವನ್ನು ಧರಿಸುವುದರಿಂದ ಯಾವುದೇ ರೀತಿಯ ಕೆಟ್ಟ ಕಣ್ಣಿನ ದೃಷ್ಟಿ, ನರದೋಷ ಹಾಗೂ ಮನೆಯ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಸಣ್ಣ ಮಕ್ಕಳು ರಾತ್ರಿ ವೇಳೆ ಹಠಾತ್ ಆಗಿ ಅಳುವುದು, ಬೆಚ್ಚಿ ಬೀಳುವುದು ಅಥವಾ ಕಾರಣವಿಲ್ಲದೆ ಜ್ವರ ಬಂದು ಸುಸ್ತಾಗುವುದನ್ನು ಗ್ರಾಮೀಣ ಭಾಗದಲ್ಲಿ ಬಾಲಗ್ರಹ ದೋಷ ಅಥವಾ ಗಾಳಿ ದೋಷ ಎಂದು ಅಂತಾರೆ. ಇಂತಹ ಸಮಯದಲ್ಲಿ ಪೋಷಕರು ತುಳಸಿಗೇರಿಗೆ ಬಂದು ಹನುಮಪ್ಪನಿಗೆ ವಿಶೇಷ ಪೂಜೆ ಮಾಡಿಸಿ ಮಂತ್ರಿಸಿದ ತಾಯತವನ್ನು ತಂದು ಮಕ್ಕಳ ಕುತ್ತಿಗೆಗೆ ಅಥವಾ ಕೈಗೆ ಕಟ್ಟುತ್ತಾರೆ. ಇದರಿಂದ ಮಕ್ಕಳು ಭಯಮುಕ್ತರಾಗಿ ನೆಮ್ಮದಿಯಿಂದ ಇರುತ್ತಾರೆ ಎಂಬುದು ಪೋಷಕರ ಅನುಭವ. ಆಂಜನೇಯನು ಬುದ್ಧಿ, ಬಲ, ಯಶಸ್ಸು ಮತ್ತು ಧೈರ್ಯದ ಸಂಕೇತ. ಮಾನಸಿಕವಾಗಿ ಖಿನ್ನತೆ, ಅತಿಯಾದ ಭಯ ಅಥವಾ ಪರೀಕ್ಷೆ, ವ್ಯಾಪಾರದಲ್ಲಿ ಆತಂಕ ಎದುರಿಸುತ್ತಿರುವವರು ಈ ತಾಯತವನ್ನು ಧರಿಸಿದಾಗ ಅವರಿಗೆ ಒಂದು ರೀತಿಯ ದೈವಿಕ ರಕ್ಷಣೆ ಇದೆ ಎಂಬ ಧೈರ್ಯ ಬರುತ್ತದೆ. ಇದು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಲ್ಲಿ ತಾಯತವನ್ನು ಕೊಡುವ ಮುನ್ನ ದೇವಸ್ಥಾನದ ಅರ್ಚಕರು ಹನುಮಂತನ ಮೂರ್ತಿಯ ಪಾದಕ್ಕೆ ಅದನ್ನು ಸ್ಪರ್ಶಿಸಿ ಆಂಜನೇಯನ ಮೂಲ ಮಂತ್ರಗಳು ಮತ್ತು ರಕ್ಷಾಸ್ತೋತ್ರಗಳನ್ನು ಪಠಿಸಿ ಮಂತ್ರಿಸುತ್ತಾರೆ. ಹನುಮಪ್ಪನ ಪಾದದ ಸಿಂಧೂರ ಮತ್ತು ಪವಿತ್ರ ತುಳಸಿಯ ಪ್ರಸಾದದೊಂದಿಗೆ ಈ ತಾಯತವನ್ನು ಭಕ್ತರಿಗೆ ನೀಡಲಾಗುತ್ತದೆ. ಭಕ್ತರು ಇದನ್ನು ಸಾಮಾನ್ಯವಾಗಿ ಶನಿವಾರ ಅಥವಾ ಮಂಗಳವಾರದ ಶುಭ ದಿನಗಳಂದು ಧರಿಸುತ್ತಾರೆ. ತುಳಸಿಗೇರಿ ಹನುಮಪ್ಪನ ತಾಯತಕ್ಕೆ ಅದರದ್ದೇ ಆದ ಪಾವಿತ್ರತೆ ಇರುವುದರಿಂದ ಇದನ್ನು ಧರಿಸಿದಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂದು ಹಿರಿಯರು ಹೇಳುತ್ತಾರೆ. ಅಪವಿತ್ರ ಜಾಗಗಳಿಗೆ ಹೋಗುವಾಗ ಅಥವಾ ಸೂತಕದ ಸಮಯದಲ್ಲಿ ಇದನ್ನು ತಾತ್ಕಾಲಿಕವಾಗಿ ತೆಗೆದಿಟ್ಟು ನಂತರ ಶುದ್ಧರಾಗಿ ಮತ್ತೆ ಧರಿಸುವುದು ವಾಡಿಕೆ ಇದೆ. अयुक्तः कामकारेण हरे सक्तो निबध्यते सर्वकर्माणि मनसा संयस्यास्ते सुखं वशी नवद्वारे पुरे देहि दैव कुर्वन्न कारयन् न कर्तृत्वं न कर्माणि लोकस्य सृजति प्रभुः न कर्मफलसंयोगं स्वभावस्तु प्रवर्तते न चैव सुकृतं विभुः अज्ञानेनावृतं ज्ञानं येन मुह्यन्ति जन्तवः ज्ञानेन तु तदज्ञानं येषां नाशितमात्मनः तेषामादित्यवज्ञानं प्रकाशयति तत्परम् तद्बुद्धयस्तदात्मानः तन्निष्ठास्तत्परायणाः गच्छन्त्यपुनरावृत्तिं ज्ञाननिर्धूतकल्मषाः ಗರ್ಭಗುಡಿಯ ಮುಂಭಾಗದಲ್ಲಿ ವಿಶಾಲವಾದ ಸಭಾಮಂಟಪವಿದೆ. ಚಾಲುಕ್ಯರ ಶೈಲಿಯನ್ನು ನೆರಪಿಸುವಂತೆ ಮಂಟಪವನ್ನು ಹೊತ್ತು ನಿಂತಿರುವ ಕಲ್ಲಿನ ಕಂಬಗಳು ಅತ್ಯಂತ ಬಲಿಷ್ಠವಾಗಿವೆ. ಕೆಲವು ಕಂಬಗಳ ಮೇಲೆ ಸೂಕ್ಷ್ಮವಾದ ಕೆತ್ತನೆಗಳಿದ್ದು ಹೂವಿನ ಬಳ್ಳಿಗಳು ಹಾಗೂ ಧಾರ್ಮಿಕ ಲಾಂಛನಗಳನ್ನು ಕಾಣಬಹುದು. ದೇವಸ್ಥಾನದ ಮೇಲ್ಭಾಗದ ಶಿಖರವು ದ್ರಾವಿಡ ಮತ್ತು ವಿಜಯನಗರ ಶೈಲಿಯ ಪ್ರಭಾವವನ್ನು ಹೊಂದಿದೆ. ಶಿಖರದ ಮೇಲೆ ವಿವಿಧ ದೇವತೆಗಳ, ವಿಶೇಷವಾಗಿ ವಿಷ್ಣುವಿನ ದಶಾವತಾರಗಳು, ಆಂಜನೇಯನ ವಿವಿಧ ಭಂಗಿಗಳು ಹಾಗೂ ಗರುಡನ ಸುಂದರವಾದ ಗಾರೆ ಶಿಲ್ಪಗಳನ್ನು ಕೆತ್ತಲಾಗಿದೆ. ದೂರದಿಂದಲೇ ಕಣ್ಣಿಗೆ ರಾರಾಜಿಸುವ ಈ ಗೋಪುರವು ಇತ್ತೀಚೆಗೆ ಜೀರ್ಣೋದ್ಧಾರದ ನಂತರ ಮತ್ತಷ್ಟು ಆಕರ್ಷಕವಾಗಿ ಕಂಗೊಳಿಸುತ್ತಿದೆ.
ಪುರಾಣಗಳ ಪ್ರಕಾರ ಈ ಪ್ರದೇಶವು ಹಿಂದೆ ದಟ್ಟವಾದ ಅರಣ್ಯದಿಂದ ಆವೃತವಾಗಿತ್ತು. ಇಲ್ಲಿ ಸಮೃದ್ಧವಾಗಿ ಬೆಳೆಯುತ್ತಿದ್ದ ತುಳಸಿ ಗಿಡಗಳ ಕಾರಣದಿಂದಾಗಿ ಈ ಜಾಗಕ್ಕೆ ತುಳಸಿಗೇರಿ ಎಂಬ ಹೆಸರು ಬಂದಿತು. ಇದು ಅನೇಕ ಋಷಿಮುನಿಗಳ ತಪಸ್ಸಿನ ಪವಿತ್ರ ತಾಣವಾಗಿತ್ತು. ಒಂದು ಪ್ರಮುಖ ಜನಪದ ನಂಬಿಕೆಯ ಪ್ರಕಾರ ಮಹಾಭಾರತ ಯುದ್ಧದ ನಂತರ ಪಾಂಡವರು ತೀರ್ಥಯಾತ್ರೆ ಕೈಗೊಂಡಾಗ ಈ ಪವಿತ್ರ ತುಳಸಿ ವನಕ್ಕೆ ಭೇಟಿ ನೀಡಿದ್ದರು. ಈ ಕ್ಷೇತ್ರದ ದೈವಿ ಶಕ್ತಿಯನ್ನು ಕಂಡು ಮಂತ್ರಮುಗ್ಧನಾದ ಅರ್ಜುನನು ಇಲ್ಲಿ ಹನುಮಂತನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು ಎಂಬ ಪ್ರತೀತಿ ಇದೆ. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಅರ್ಜುನನ ಮಗನಾದ ಪರೀಕ್ಷಿತ ರಾಜನ ಮಗ ಜನಮೇಜಯನು ತನ್ನ ಸರ್ಪಯಾಗದ ದೋಷ ನಿವಾರಣೆಗಾಗಿ ದೇಶಾದ್ಯಂತ ಹನುಮಂತನ ಮೂರ್ತಿಗಳನ್ನು ಸ್ಥಾಪಿಸುವಾಗ ಈ ಕ್ಷೇತ್ರದಲ್ಲಿ ಮೂರ್ತಿಯನ್ನು ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ. ಇತಿಹಾಸಕಾರರು ಮತ್ತು ಧಾರ್ಮಿಕ ವಿದ್ವಾಂಸರ ಪ್ರಕಾರ ಈ ದೇವಸ್ಥಾನದ ಸ್ಥಾಪನೆಗೆ ಅತ್ಯಂತ ಬಲವಾದ ಮತ್ತು ಲಿಖಿತ ಇತಿಹಾಸವಿರುವುದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯದ ಕುಲಗುರುಗಳು ಮಹಾನ್ ತಪಸ್ವಿಗಳು ಆದ ಶ್ರೀ ವ್ಯಾಸರಾಜ ತೀರ್ಥರು ಸನಾತನ ಧರ್ಮವನ್ನು ರಕ್ಷಿಸಲು ಮತ್ತು ಜನರಲ್ಲಿ ಭಕ್ತಿ ಹಾಗೂ ಶಕ್ತಿಯನ್ನು ತುಂಬಲು ದೇಶಾದ್ಯಂತ 732 ಆಂಜನೇಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಸಂಕಲ್ಪ ಮಾಡಿದರು. ಶ್ರೀ ವ್ಯಾಸರಾಜರು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಂಚರಿಸುವಾಗ ಈ ಪವಿತ್ರ ತುಳಸಿ ವನಕ್ಕೆ ಆಗಮಿಸಿದರು. ಇಲ್ಲಿ ಜನರಿಗೆ ಹನುಮಂತನ ದಿವ್ಯ ಸನ್ನಿಧಿಯ ಅನುಭವವಾಯಿತು. ಅವರು ತಮ್ಮ ಹಸ್ತದಿಂದಲೇ ಕಲ್ಲಿನ ಮೇಲೆ ಉಗ್ರ ಸ್ವರೂಪದ ವೀರಾವೇಶದ ಹನುಮಂತನ ಆಕೃತಿಯನ್ನು ಕೆತ್ತಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಮೂರ್ತಿಗಳ ವಿಶೇಷತೆ ಎಂದರೆ ಆಂಜನೇಯನ ಬಾಲದ ತುದಿಯಲ್ಲಿ ಒಂದು ಸಣ್ಣ ಗಂಟೆ ಇರುತ್ತದೆ. ತುಳಸಿಗೇರಿಯ ಹನುಮಂತನ ಮೂರ್ತಿಯ ತಲೆಯ ಮೇಲಿರುವ ಬಾಲದ ತುದಿಯಲ್ಲಿಯೂ ನಾವು ಗಂಟೆಯನ್ನು ಕಾಣಬಹುದು. ಇದು ವ್ಯಾಸರಾಜರ ಪ್ರತಿಷ್ಠಾಪನೆಗೆ ಜೀವಂತ ಸಾಕ್ಷಿಯಾಗಿದೆ. ಯುಗಗಳ ಹಿಂದೆ ಅರ್ಜುನನಿಂದ ಪೂಜಿಸಲ್ಪಟ್ಟು ನಂತರ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರಿಂದ ಶಾಸ್ತ್ರೋಕ್ತವಾಗಿ ಪುನರ್ ಪ್ರತಿಷ್ಠಾಪನೆಗೊಂಡ ಇತಿಹಾಸ ಈ ತುಳಸಿಗೇರಿ ಹನುಮಪ್ಪನಿಗಿದೆ. ಇಷ್ಟು ವಿವರಗಳನ್ನು ಕೊಡ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುವೆ. ನಮಸ್ಕಾರಗಳು.